ಒಳ ಮೀಸಲಾತಿ ಜಾರಿಗೆ ವಿಳಂಬದಿಂದ ಮಾದಿಗ ಯುವಜನತೆಯಲ್ಲಿ ಆಕ್ರೋಶ ಹೆಚ್ಚಾಗಿದೆ. ಸುಮಾರು 56,342 ಉದ್ಯೋಗಗಳು ಅಪಾಯದಲ್ಲಿದ್ದು, ಸರ್ಕಾರದ ವಿರುದ್ಧ ಉಗ್ರ ಹೋರಾಟಕ್ಕೆ ಎಚ್ಚರಿಕೆ ನೀಡಲಾಗಿದೆ. ನಮ್ಮ ಹಕ್ಕುಗಳಿಗಾಗಿ ಹೋರಾಟ ನಿಲ್ಲುವುದಿಲ್ಲ ಎಂದು ಸಂಗಮೇಶ್ ಹಾಗೂ ಕರ್ನಾಟಕ ರಾಜ್ಯ ಮಾದಿಗ ಯುವ ಜನತೆಯು ತಿಳಿಸಿದೆ. ಜೈ ಭೀಮ್, ಜೈ ಮಾದಿಗ. ಈಗಾಗಲೇ ಮಾದಿಗ ಯುವ ಸೇನೆ ಪಡೆಯಿಂದ ಇವತ್ತಿನ ಶಾಸಕರ ಭವನದಲ್ಲಿ ನಡೆದಂಥ 31 ಜಿಲ್ಲಾದ ಎಲ್ಲ ನಾಯಕರು ಬಂದು ಈ ಮೀಸಲಾತಿ ಬಗ್ಗೆ ಚರ್ಚೆ ನಡೀತು. 27ನೇ ತಾರೀಕು ಗಡುವು ಕೊಟ್ಟಂಥ ಸನ್ಮಾನ್ಯ ಗೌರವಾನ್ವಿತ ಮುಖ್ಯಮಂತ್ರಿಯಾದಂಥ ಸಿದ್ದರಾಮಯ್ಯನವರಾಗಿರ್ಬೋದು ಹಾಗೂ ಮತ್ತು ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿ ಆಗಿರ್ಬೋದು. 27ನೇ ತಾರೀಕು ಡೆಡ್ಲೈನ್ ಮೀಸಲಾತಿ ಒಳ ಮೀಸಲಾತಿಯನ್ನು ಸಂಪೂರ್ಣವಾಗಿ ಮಾದಿಗರಿಗೆ ನ್ಯಾಯ ಕೊಡುತ್ತೇನೆ ಅಂತೇಳಿ ಈ ಸಂದರ್ಭದಲ್ಲಿ ಮೊನ್ನೆ 12ನೇ ತಾರೀಕು 3ನೇ ತಿಂಗಳ 2026ರಂದು ಫ್ರೀಡಂ ಪಾರ್ಕ್ನಲ್ಲಿ ಹೇಳಿದ್ದಾರೆ. ಒಂದು ವೇಳೆ 27ನೇ ತಾರೀಕು ಕೊಡದೇ ಇದ್ದಲ್ಲಿ ನಮ್ಮ ಮಾದಿಗ ಯುವ ಸೇನೆ ಪಡೆ ತುಮಕೂರದಿಂದ ಬೆಂಗಳೂರಿಗೆ ರಸ್ತೆ ತಡೆ ಮತ್ತು ವಿಧಾನಸಭೆ ಮುತ್ತಿಗೆ ಕಾರ್ಯಕ್ರಮ ಆಗ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ಮಾಧ್ಯಮ ಮೂಲಕ ಹೇಳಲಾಗಿದೆ. ಭೀಮಾಶಂಕರ್ ಬೆಲ್ಲವ್, ಕರ್ನಾಟಕ ಮಾದಿಗ ಸಂಘದ ಕಲ್ಯಾಣ ಕರ್ನಾಟಕ ಅಧ್ಯಕ್ಷರು ಮತ್ತು ಕರ್ನಾಟಕ ರಾಜ್ಯಾದ್ಯಂತ ವಿವಿಧ ಜಿಲ್ಲೆಯಿಂದ ಮಾದಿಗ ಸಮುದಾಯದ ಯುವಜನತೆ ಸಭೆ ಸೇರಲಾಗಿತ್ತು ಶಾಸಕರ ಭವನದಲ್ಲಿ. ಈ ಸಭೆಯಲ್ಲಿ ಬಹಳ ಪ್ರಮುಖವಾಗಿ ಚರ್ಚೆ ಆಗಿರ್ತಕ್ಕಂಥದ್ದು ಒಳ ಮೀಸಲಾತಿ ವರ್ಗೀಕರಣ. ಬಹುಶಃ ಒಳ ಮೀಸಲಾತಿ ವರ್ಗೀಕರಣ ಮಾಡುವಲ್ಲಿ ಸರ್ಕಾರ ಸಾಕಷ್ಟು ವಿಳಂಬ ಮತ್ತು ಅಸಡ್ಡೆ ತೋರ್ತಾ ಇದೆ. ಇದು ಸಾಕಷ್ಟು ಸಂಘರ್ಷಕ್ಕೆ ಎಡೆ ಮಾಡಿಕೊಟ್ಟಿರ್ತಕ್ಕಂಥ ಸಿಚುವೇಶನ್ ಅಂತಂದು ಹೇಳ್ಬೋದು. ಬಹುಶಃ ಈಗಾಗಲೇ ಒಳ ಮೀಸಲಾತಿ ಜಾರಿ ಮಾಡಿದ್ದೇವೆ ಅಂತಂದು ಹೇಳಿ ಮತ್ತು ಅದ್ರ ಕಾಯ್ದೆ ಮಾಡಿ ರಾಜ್ಯಪಾಲರಿಂದ ಅಂಕಿತ ಪಡೆದು ನಂತರದಲ್ಲಿ ಈಗ ಮೊನ್ನೆ ಕೋರ್ಟ್ ಸ್ಟೇ ಕೊಟ್ಟಿದೆ ಅಂತಂದು ಒಂದು ಕಾರಣ ಇಟ್ಕೊಂಡು ಅದನ್ನು ಸಮರ್ಥವಾಗಿ ನ್ಯಾಯಾಲಯದಲ್ಲಿ ವಾದ ಮಾಡ್ದೇನೆ ಸರ್ಕಾರ ಅಸಡ್ಡೆ ತೋರಿದ ಪರಿಣಾಮವಾಗಿ ಇವತ್ತು 15% ಮೀಸಲಾತಿಗೆ ಮಾತ್ರ ನಾವು ಮೀಸಲಾತಿ ಕೊಡ್ತೀವಿ, ಆದ್ರೆ ಒಳ ಮೀಸಲಾತಿ ಕೊಡೋದಿಲ್ಲ ಅಂತಂದೇಳಿ ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ತಗೊಂಡಿದ್ದಾರೆ. ಇದು ಅತ್ಯಂತ ಅವೈಜ್ಞಾನಿಕ ಮತ್ತು ಸಾಮಾಜಿಕ ನ್ಯಾಯದ ವಿರೋಧಿಯಾಗಿರ್ತಕ್ಕಂಥ ನಿಲುವು. ಬಹುಶಃ ಈಗಾಗಲೇ ಒಳ ಮೀಸಲಾತಿ ಕೊಟ್ಟು ಕೂಡ ನಾವು ಈಗಿರ್ತಕ್ಕಂಥ 15ರಲ್ಲಿ ಒಳ ಮೀಸಲಾತಿ ಕೊಡೋದಿಲ್ಲ ಅಂತಂದು ಹೇಳ್ತಾ ಇರೋದು ಬಹಳಷ್ಟು ದ್ವಂದ್ವ ಕಾರಣ ಆಗಿದೆ. ಒಳ ಮೀಸಲಾತಿ ಹೋರಾಟಗಾರರ ಪ್ರಮುಖ ಆಗ್ರಹ ಏನಂತಂದ್ರೆ ಈಗಿರ್ತಕ್ಕಂಥ 15% ಮೀಸಲಾತಿಯಲ್ಲಿ ಒಳ ಮೀಸಲಾತಿ ವರ್ಗೀಕರಣ ಜಾರಿ ಮಾಡ್ರಿ, ಜೊತೆಗೆ ಹುದ್ದೆಗಳಲ್ಲೂ ಕೂಡ ಒಳ ಮೀಸಲಾತಿ ವರ್ಗೀಕರಣ ಜಾರಿ ಮಾಡ್ರಿ. ಈಗಿರ್ತಕ್ಕಂಥ ನಾಗಮೋಹನ್ ದಾಸ್ ಅವರ ದತ್ತಾಂಶಗಳನ್ನೇ ಬಳಸಿಕೊಂಡು ನೀವು ಒಳ ಮೀಸಲಾತಿಯನ್ನ ಜಾರಿ ಮಾಡಿ ಹಲವು ಸಮುದಾಯಗಳಿಗೆ ಸಿಗಬೇಕಾದ ಅವರವರ ಪಾಲಿನ ಹಕ್ಕು ಅವಕಾಶಗಳನ್ನ ಒದಗಿಸಿಕೊಡ್ಬೇಕಾಗಿರ್ತಕ್ಕಂಥ ಜವಾಬ್ದಾರಿ ಸರ್ಕಾರದ ಮೇಲಿದೆ. ಆದ್ರೆ ಸರ್ಕಾರ ಒಳ ಮೀಸಲಾತಿ ಕೊಡೋದು ತಗೊಳ್ಳೋದು ಯಾವ ಏಣಿ ಆಟ ಆಡುತ್ತಾ ಇವತ್ತು ದಲಿತರಲ್ಲಿ ಇರ್ತಕ್ಕಂಥ ಹಲವು ಸಮುದಾಯಗಳು ಬೀದಿಯಲ್ಲಿ ನಿಂತ್ಕೊಂಡು ಸಂಘರ್ಷಕ್ಕೆ ಎಡೆ ಮಾಡಿಕೊಟ್ಟಿದ್ದಾರೆ. ಇದು ಸರ್ಕಾರದ ನಿರ್ಲಕ್ಷ್ಯದಿಂದ ಆಗಿದೆ ಹೊರತು ಯಾವುದೇ ಸಮುದಾಯದ ಹಕ್ಕುಗಳನ್ನ ಇನ್ನೊಂದು ಸಮುದಾಯ ಕಿತ್ಕೊಳ್ತಾ ಇಲ್ಲ, ಇನ್ನೊಂದು ಸಮುದಾಯದ ಹಕ್ಕುಗಳನ್ನ ಇನ್ನೊಂದು ಸಮುದಾಯ ಕೇಳ್ತಾ ಇಲ್ಲ. ಇಲ್ಲಿ ಕೇಳ್ತಾ ಇರೋದು ಸಾಮಾಜಿಕ ನ್ಯಾಯ, ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು. ಅವರವರ ಜನಸಂಖ್ಯೆಗೆ ಅನುಗುಣವಾಗಿ 15% ಮೀಸಲಾತಿ ಏನಿದೆ ಆ ಮೀಸಲಾತಿಯಲ್ಲಿ ಒಳ ಮೀಸಲಾತಿ ಜಾರಿ ಮಾಡ್ರಿ. ಇದು ನಾವ್ ಹೇಳಿದ್ದಲ್ಲ, ಸುಪ್ರೀಂ ಕೋರ್ಟ್ ಹೇಳಿದೆ. ಸುಪ್ರೀಂ ಕೋರ್ಟ್ 7 ವರ್ಷಗಳು ಕಳೆದರೂ ಕೂಡ ಇಲ್ಲಿರ್ತಕ್ಕಂಥ ಸರ್ಕಾರ ಅದನ್ನ ಮಾಡುವಲ್ಲಿ ಯಾರೋ ಕಾಣದ ಕೈಗಳಿಗೆ ಷಡ್ಯಂತ್ರಕ್ಕೆ ಬಲಿಯಾಗಿ ಅವರಿಗೆ ಭಯಬಿದ್ದು ಸಾಮಾಜಿಕ ನ್ಯಾಯ ಕೊಡುವಲ್ಲಿ ಬಹಳಷ್ಟು ವಿಳಂಬ ಮಾಡ್ತಾ ಇದೆ. ಇದು ಹೀಗೆ ಮುಂದುವರೆದ್ರೆ ನಾಳೆ 27ರಂದು ನಡೀತಕ್ಕಂಥ ಕ್ಯಾಬಿನೆಟ್ ಅಲ್ಲಿ ಏನಾದ್ರೂ ಒಳ ಮೀಸಲಾತಿ ಜಾರಿ ಚರ್ಚೆ ಆಗಿ ಅಂತಿಮ ತೀರ್ಮಾನಕ್ಕೆ ಬರೆದು ಹೋದ್ರೆ ಇಡೀ ರಾಜ್ಯಾದ್ಯಂತ ಈ ಸರ್ಕಾರದ ವಿರುದ್ಧ ಬಹಳಷ್ಟು ದಂಗೆಗಳು ಎದ್ದೇಳ್ತಾವೆ. ಯಾಕಂದ್ರೆ ಯಾರು ಕೂಡ ಸುಮ್ಮನೆ ಇರೋದಿಲ್ಲ. 30 ವರ್ಷದ ಹೋರಾಟದ ಫಲವಾಗಿ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿದೆ ಒಳ ಮೀಸಲಾತಿ ಕೊಡಂತ. ಇಲ್ಲಿರ್ತಕ್ಕಂಥ ಸರ್ಕಾರ ಕೊಡೋದ್ರಲ್ಲಿ ತಾರತಮ್ಯ ಮಾಡ್ತಾ ಇರೋದು ಯಾವ ಸಮುದಾಯಗಳು ಕೂಡ ಒಪ್ಪೋದಿಲ್ಲ. ಇನ್ನೊಂದು ಆಳುವ ಸರ್ಕಾರ ಈಗಿರ್ತಕ್ಕಂಥ ನಿರುದ್ಯೋಗಿ ಯುವ ಸಮುದಾಯಕ್ಕೆ ಒಂದು ಸುಳ್ಳನ್ನು ಹಬ್ಬಿಸ್ತಾ ಇದೆ. ಒಳ ಮೀಸಲಾತಿ ಇರೋ ಕಾರಣಕ್ಕಾಗಿ ನಾವು ಉದ್ಯೋಗ ತುಂಬತಾ ಇಲ್ಲ ಅಂತ ಅನ್ನೋದು ಅದು ನಿಜವಾಗ್ಲೂ ಹೇಳ್ಬೇಕಂದ್ರೆ ಅದು ಸುಳ್ಳು ಸರ್ಕಾರ. ಯಾಕಂದ್ರೆ ಸಣ್ಣ ಸಣ್ಣ ಎಡವಟ್ಟುಗಳನ್ನ ಮಾಡಿ ಕೋರ್ಟ್ಗಳಲ್ಲಿ ಕೂಡ ಎಲ್ಲಿ ಕೂಡ ನಿಲ್ದಂತೆ ಒಳ ಮೀಸಲಾತಿಯನ್ನು ವರ್ಗೀಕರಣ ತರಾತುರಿಯಲ್ಲಿ ಮಾಡಿ ನಮ್ಮ ಎಲ್ಲ ಒಳ ಮೀಸಲಾತಿಯನ್ನ ದ್ವಂದ್ವ ಮೂಡಿಸಿ ಇವತ್ತು ಗೊಂದಲ ಮಾಡಿ
ಉದ್ಯೋಗಗಳನ್ನ ಕರೆಯದೆ ನಿರುದ್ಯೋಗಿಗಳಿಗೆ ವಂಚಿಸ್ತಾ ಇರತಕ್ಕಂಥದ್ದು ಸರ್ಕಾರ. ಯಾವುದೇ ಸಮುದಾಯ ಅಲ್ಲ, ಯಾವುದೇ ಒಂದು ಸಮುದಾಯದ ಮೇಲೆ ಅದನ್ನ ಎತ್ಕಡ್ತಕ್ಕಂಥ ಕೆಲಸವನ್ನ ಸರ್ಕಾರ ಮಾಡಬಾರ್ದು ಅಂತಂದೇಳಿ ನಮ್ಮ ಆಗ್ರಹ ಮಾಡ್ತಾ ಇದೀವಿ. ನನ್ನ ಹೆಸರು ಹನುಮೇಶ್ ಗುಂಡೂರ್ ಅಂತ, ವಕೀಲರು, ಬೆಂಗಳೂರು.